ಪ್ರತಿದಿನ ನಾವು ಸಮಗ್ರ ಜೀವನ ಶೈಲಿ ತಿಳ್ಕೊತಾ ಇದ್ವಿ ಅಲ್ವಾ. ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ರಾಮುಖ್ಯದ ಅಂಶ ಇದು ಕ್ಯಾನ್ಸರ್ ಬಗ್ಗೆ ಮತ್ತು ಅದನ್ನು ಎದುರಿಸಲು. ಈ ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಬರೋ ಕಾರಣಗಳೇನು, ಮತ್ತೆ ಅದು ಎದುರಿಸಕ್ಕೆ ಏನೇನು ನಾವು ಪಾಲನೆ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇದಾಗಿ ಕ್ಯಾನ್ಸರ್ ಯಾಕೆ ಬರುತ್ತೆ ಅಲ್ವಾ. ಸೊ ಇತ್ತೀಚಿನ ಕಾಲದಲ್ಲಿ ಸ್ನೇಹಿತರೆ ನಾವು ನೋಡ್ತಾ ಇದ್ರೆ ಸೊ ಇಡೀ ಪ್ರಪಂಚದಲ್ಲೇ ಈ ಕ್ಯಾನ್ಸರ್ ಪೇಷಂಟ್ಸು ಹೆಚ್ಚಾಗ್ತಾ ಇದೆ. ಹೇಳ್ಬೇಕಂದ್ರೆ ತುಂಬಾ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಪ್ರತಿ ದಿವಸ ನಾವು ನೋಡ್ತಾ ಇರ್ತೀವಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಬೋದು, ವಿಧ ವಿಧ ಕ್ಯಾನ್ಸರ್ ಹಾಸ್ಪಿಟ್ಲು, ಅದನ್ನು ಮಲ್ಟಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಈಗಾಗಲೇ ಹೋಲ್ಸ್ಕೊಂತಾ ಇದೆ. ಆಚ ಕಡೆ ನಾವು ನೋಡ್ತಾ ಹೋದ್ರೆ ಅತಿ ಹೆಚ್ಚು ಪರಿಣಾಮದಲ್ಲಿ ಈ ಕ್ಯಾನ್ಸರ್ ಹಾಸ್ಪಿಟಲ್ ಜಾಸ್ತಿ ಆಗೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಾಸ್ತಿ ಆಗೋದು, ಇದೆಲ್ಲ ಆಗ್ತಾ ಇದೆ. ಬಟ್ ಆದ್ರೆ ಅವರು ಈ ಕ್ಯಾನ್ಸರ್ನು ತೆಗೆದುಹಾಕಕ್ಕೆ ಅವಕಾಶ ಸಿಗ್ತಾ, ಕ್ಯಾನ್ಸರು ಅವರು ನಿರ್ಮೂಲಗೊಳಿಸಕ್ಕೆ ಆಗಿದೆಯಾ? ಆಗ್ತಾ ಇಲ್ಲ ನೋಡಿ. ಸೊ ಎಷ್ಟು ಒಂಥರ ವಿಚಾರಕರ ವಿಷಯ ಇದು. ಹೇಳ್ಬೇಕಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ ಹೆಚ್ಚು ಆಗ್ತಾ ಇದೆ, ಒಂದು ಟ್ರೀಟ್ಮೆಂಟ್ ಖರ್ಚುಗಳು ಹೆಚ್ಚಾಗ್ತಾ ಇದೆ, ಆದ್ರೆ ಕ್ಯಾನ್ಸರ್ ಮಾತ್ರ ತೆಗೆದಾಕಕ್ಕೆ ಆಗ್ತಾ ಇಲ್ಲ, ಅಂದ್ರೆ ತೊಲಗಿಸಕ್ಕೆ ಆಗ್ತಾ ಇಲ್ಲ. ಮತ್ತೆ ಏನು ಕಾರಣ ಆಗ್ಬೋದು ಅವು ತಿಳ್ಕೊಬೇಕು. ಮೊದಲನೇದಾಗಿ ಕ್ಯಾನ್ಸರ್ ಯಾಕೆ ಬರುತ್ತಂತ ತಿಳ್ಕೊಬೇಕು. ಅದು ಯಾವುದೇ ಇವರು ಮೆಡಿಸಿನ್ಗಳು ಅಂದ್ರೆ ಆಯುರ್ವೇದನೋ ಅಲೋಪತಿನೋ ಇಂಗ್ಲಿಷ್ ಮೆಡಿಸಿನ್ ಯಾವುದೋ ತಗೊಂತಾ ಇರ್ತೀವಲ್ವಾ. ಸೊ ಆ ಜೊತೆಗೆ ಏನ್ ನಿಸರ್ಗ ಕ್ರಮ ಏನಿದೆ, ನಾವು ಏನ್ ಪಾಲನೆ ಮಾಡಿದ್ರೆ ಬೇಗ ಇದಕ್ಕೆ ಗುಣ ಆಗತ್ತೆ ಅಲ್ವಾ, ಇದು ತಿಳ್ಕೊತಾ ಹೋಗ್ಬೇಕು. ಅದು ಪದ್ಧತಿಗಳು ಬೇರೆ ಬೇರೆ ಪದ್ಧತಿಗಳು ಇರ್ತದೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೊ ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪದ್ಧತಿಗಳಿವೆಲ್ಲ. ಓಕೆ, ಆಮೇಲೆ ಇನ್ ಸ್ವಲ್ಪ ದಿವಸ ಆದ್ಮೇಲೆ ಇದೇ ಕ್ಯಾನ್ಸರ್ ಬಗ್ಗೆನೇ ಮತ್ತೆ ನಾವು ಆಕುಪ್ರದಲ್ಲಿ ಏನ್ ಮಾಡ್ಕೋಬಹುದು ಅದನ್ನು ನಾವು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ. ಸೊ ಮೊದಲನೇದಾಗಿ ಈಗ ಇವತ್ತಿನ ಕಾರ್ಯಕ್ರಮದ ಏನಾಗುತ್ತೆ, ಮನೆಯಲ್ಲಿ ಏನ್ ಮಾಡ್ಕೋಬಹುದು, ಎಂತ ಆಹಾರ ಪದಾರ್ಥಗಳ ಸೇವನೆ ಮಾಡಿ ಈ ತರ ಕ್ಯಾನ್ಸರ್ನ ತೊಲಗಿಸ್ಕೋಬಹುದು, ಏನು ಪದ್ಧತಿಗಳು ಮನೆಯಲ್ಲೇ ಮಾಡ್ಕೋಬಹುದು ಅದನ್ನು ಪಾಲನೆ ಮಾಡ್ತಾ ಹೋಗ್ಬೇಕು. ಹೇಳ್ಬೇಕಂದ್ರೆ ಈ ಕ್ಯಾನ್ಸರ್ ಬರೋದೇ ಕಾರಣ ಏನಂದ್ರೆ ಇದೊಂಥರ ಜೀವನ ಶೈಲಿಯ ವ್ಯಾಧಿ ಸ್ನೇಹಿತರೆ, ಜೀವನ ಶೈಲಿಯ ವ್ಯಾಧಿ. ಇದೇನೊಂದು ಅಂಟು ವ್ಯಾಧಿ ಅಲ್ಲ, ಇನ್ನೊಂದಿಂದ ಸೋಂಕೋದು ಆತರ ಏನಿಲ್ಲ. ಬೇರೆಯವರಿಗಿಂತ ನಮ್ಗೆ ಸೋಂಕೋದಂತ ಅವಕಾಶನೇ ಇಲ್ಲ ಇದು ಅಲ್ವಾ. ಇದೆಲ್ಲ ಜೀವನ ಶೈಲಿಯ ವ್ಯಾಧಿ, ಇದು ಜೀವನ ಶೈಲಿಯ ರೋಗ. ಯಾಕಂದ್ರೆ ಜೀವನ ಶೈಲಿ ಸರಿಯಾಗಿ ನಡ್ಸ್ಕೊಂತ ಇಲ್ಲ ನಾವು. ಯಾಕೆ ನಡ್ಸ್ಕೊಂತ ಇಲ್ಲ ನಿಮ್ಗೆಲ್ಲ ಗೊತ್ತು. ಏನ್ ಆಹಾರ ತಿಂತೀವಿ ನಾವು ಇತ್ತೀಚಿನ ಕಾಲದಲ್ಲಿ? ಪೂರ್ತಿ ವಿಷಪೂರಿತ ಆಹಾರ, ಅಂದ್ರೆ ಕೆಮಿಕಲ್ ಫುಡ್, ಕೆಮಿಕಲ್ ಬೇಸ್ಡ್ ಫುಡ್ ಅಂತ ಹೇಳ್ಬೋದು ಅಲ್ವಾ. ಅದಕ್ಕೋಸ್ಕರ ಸ್ನೇಹಿತರೆ ಮೊದಲನೇದಾಗಿ ಈ ಕ್ಯಾನ್ಸರ್ ಯಾಕೆ ಆಗತ್ತೆ, ಏನ್ ಕಾರಣ, ಕ್ಯಾನ್ಸರ್ ಆಗಕ್ಕೆ ಪ್ರಧಾನ ಕಾರಣ ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ ಈ ಕ್ಯಾನ್ಸರ್ ಅನ್ನೋದು ಹೇಳ್ಬೇಕಂದ್ರೆ ನಮ್ಮ ರಕ್ತ ಕಣಗಳು ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ಕೆಂಪು ರಕ್ತ ಕಣಗಳು ನಮ್ಮ ರಕ್ತದಲ್ಲಿ ಇರುತ್ತೆ. ಅದು ಒಂದು 120 ದಿವಸಕ್ಕೊಂದ್ಸರಿ ಸ್ನೇಹಿತರೆ ಸತ್ತೋಗ್ತದೆ, ಮತ್ತೆ ಪುನರುತ್ಪಾದನೆ ಆಗ್ತಾ ಇರ್ತದೆ. 120 ದಿವಸಕ್ಕೊಂದ್ಸರಿ ಸತ್ತೋಗೋದು ಮತ್ತೆ ಪುನರುತ್ಪಾದನೆ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಅದು ಸೊ ಖಂಡಿತವಾಗಿ ಇದು ನಿರಂತರ ಆಗುವಂತ ಕೆಲಸ ನಮ್ಮ ದೇಹದಲ್ಲಿ ನಿರಂತರವಾಗಿ ಆಗ್ತಾ ಇರ್ತದೆ. ಅದು ವೇಗವಂತವಾಗಿ ಉತ್ಪನ್ನ ಆಗ್ತಾ ಇರ್ತದೆ, ವೇಗವಂತವಾಗಿ ಸತ್ತೋಗೋದು. 121 ದಿವಸ ಯಾವುದೇ ಒಂದು ರಕ್ತ ಕಣ, ಈ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಒಂದು ಹೇಳ್ಬೇಕಂದ್ರೆ ಇದೊಂದು ಪ್ರಕ್ರಿಯೆ. ಏನು, ನಮ್ಮ ದೇಹ ಒಳಗಡೆ ಈ ರೆಡ್ ಬ್ಲಡ್ ಸೆಲ್ಸ್ ಅನ್ನೋದು 120 ದಿವಸ ಬದುಕೋದು, ಮತ್ತೆ ಅದು ಸತ್ತೋದ್ಮೇಲೆ ಮತ್ತೆ ತಿರ್ಗಾ ಪುನರುತ್ಪಾದನೆ ಮಾಡ್ಕೊಳೋದು. ಈ ತರ ನಮ್ಮ ದೇಹದಲ್ಲಿ ನಾವು ನಿರ್ವಹಿಸ್ಕೊತ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಏನಾಗತ್ತಂದ್ರೆ ಸ್ವಲ್ಪ ಕಾರಣಗಳಿಂದ ಸ್ನೇಹಿತರೆ ಈ ಪುನರುತ್ಪಾದನ ಆಗೋದಿದೆಯಲ್ಲ ಅದು ಹೆಚ್ಚಾಗ್ತದೆ. ಅಂದ್ರೆ ನಾವು ಹೆಚ್ಚಾಗಿ ಗುಣಿಸುತ್ತದೆ ಅಂದ್ರೆ ಏನು, ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಹೇಳ್ಬೇಕಂದ್ರೆ ಅಂದ್ರೆ ಯಾವುದೇ ಕಾರಣ ಇಲ್ಲ. ಈಗ ನಿಮ್ಗೆ ಎಷ್ಟು ಸೆಲ್ಸ್ ಬೇಕು, ರೆಡ್ ಬ್ಲಡ್ ಸೆಲ್ಸು, ಈ ಕೆಂಪು ರಕ್ತಕಣಗಳು ನಮ್ಮ ದೇಹ ಒಳಗಡೆ ರಕ್ತ ಒಳಗಡೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಅದಲ್ಲ, ಈ ಕ್ಯಾನ್ಸರ್ ಕಾಯಿಲೆ ಬಂದಿರುವಂತ ಈ ವ್ಯಕ್ತಿಗಳಲ್ಲಿ ಅನಾರೋಗ್ಯ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಈ ರೆಡ್ ಬ್ಲಡ್ ಸೆಲ್ಸ್ ಅನ್ನೋದು ಒಂದು ಅನಿಯಂತ್ರವಾಗಿ ಉತ್ಪನ್ನ ಆಗ್ತದೆ. ಅನಿಯಂತ್ರಣವಾಗಿ ಒಂದು ಗುಣಿಸುತ್ತದೆ ಅಂದ್ರೆ ಏನು, ಮಲ್ಟಿಪ್ಲೈ ಆಗ್ತಾ ಇರ್ತದೆ, ವೇಗವಂತವಾಗಿ ಮಲ್ಟಿಪ್ಲೈ ಆಗ್ತಾ ಇರ್ತದೆ ಸ್ನೇಹಿತರೆ. ಮತ್ತೆ ಎಲ್ಲಾ ಈ ರಕ್ತ ಕಣಗಳು ವೇಗವಂತವಾಗಿ ಗುಣಿಸುತ್ತಾ ಇದ್ದಂತ ಈ ಕೆಂಪು ರಕ್ತಕಣಗಳು ಎಲ್ಲಿರ್ತದೆ, ಅದು ದೇಹದಲ್ಲೇ ಇರತ್ತೆ. ಅದೇನ್ ಮಾಡತ್ತಂದ್ರೆ ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನು ಅದು ತಗೊಂತಾ ಇರ್ತದೆ ಸ್ನೇಹಿತರೆ, ಹೆಚ್ಚು ಶಕ್ತಿಯನ್ನು ತಗೊಂತದೆ. ಯಾಕಂದ್ರೆ ಪ್ರತಿ ಜೀವಕಣಕ್ಕೆ ಏನ್ ಬೇಕು, ಅದು ಬದುಕಬೇಕಂದ್ರೆ ಶಕ್ತಿ ಬೇಕಲ್ಲ. ಮತ್ತೆ ಈ ಕಣಗಳು ನಿಯಂತ್ರಣವಾಗಿ ಎಷ್ಟು ಬೇಕೋ ಅಷ್ಟು ಅವಧಲ್ಲಿದ್ರೆ ಪರವಾಗಿಲ್ಲ, ಅಷ್ಟು ಪರಿಮಿತಿಯಲ್ಲಿ ಇರ್ಬೇಕು. ಆದ್ರೆ ಹೆಚ್ಚು ಅಂದ್ರೆ ಹೇಳ್ಬೇಕಂದ್ರೆ ಅನ್ಕಂಟ್ರೋಲ್ಡ್ ಪುನರುತ್ಪಾದನಾ ಈ ರೆಡ್ ಬ್ಲಡ್ ಸೆಲ್ಸ್ ಆಗಿದ್ರೆ, ಅನಿಯಂತ್ರಣವಾಗಿ
ಈ ಗುಣಸಿಗ್ತಾ ಇದ್ರೆ, ಯಾವಾಗಲೂ ಮಲ್ಟಿಪ್ಲೈ ಆಗ್ತಾ ಇದ್ರೆ, ದೇಹದಲ್ಲಿ ಯಾವುದೇ ಕಾರಣ ಇಲ್ಲ, ಆ ಥರ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದ್ರೆ, ಅವಾಗ ಆ ಹೆಚ್ಚು ಕಣಗಳು ಏನು ಈ ಕೆಂಪು ರಕ್ತ ಕಣ ಇದೆಯೋ ಅದಕ್ಕೆಲ್ಲ ಶಕ್ತಿ ನಮ್ಮ ದೇಹದಲ್ಲಿರುವಂಥ ಶಕ್ತಿಯೇ ತಗೊಂತಾ ಇರ್ತದೆ. ಅದು ಕೆಲಸ ಮಾಡ್ಬೇಕಂದ್ರೆ ನಮ್ಮ ದೇಹದಲ್ಲಿರುವಂಥ ಶಕ್ತಿ ಹೆಚ್ಚಾಗಿ ತಗೊಂತದೆ. ಆ ಸೆಲ್ಸ್ನು ಅಷ್ಟೇ, ಎಷ್ಟು ಸೊ ಮಿಲಿಯನ್ಸು ಕೋಟ್ಯಾಂತರ ಈ ಕಣಗಳೆಲ್ಲ ಉತ್ಪನ್ನ ಆಗ್ತಾ ಇದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಶಕ್ತಿ ಎಲ್ಲ ಹೊಟ್ಟೋಗ್ತದೆ. ನಾವು ದೇಹ ತೂಕ ಕಡಿಮೆ ಆಗ್ತೀವಿ ಸ್ನೇಹಿತರೆ. ಅದಕ್ಕೆ ಕ್ಯಾನ್ಸರ್ ಪೇಷಂಟ್ ತುಂಬಾ ಅವ್ರ ತೂಕ ಕಡಿಮೆ ಆಗ್ತಾ ಬರ್ತದೆ, ನೀವು ಗಮನಿಸ್ಕೊಳ್ಳಿ ಬೇಕಾದ್ರೆ. ಸೊ ಈ ಥರ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ಕಾರಣ. ಸೊ ನೋಡ್ತಾ ಇದ್ರೆ ಆಮೇಲೆ ಯಾವಾಗ ಈ ಹೆಚ್ಚು ಸಂಖ್ಯೆದಲ್ಲಿ ಉತ್ಪಾದನೆ ಆಗಿರುವಂತಹ ಈ ರೆಡ್ ಬ್ಲಡ್ ಸೆಲ್ಸು ಏನಾಗತ್ತಂದ್ರೆ ಅಸಹಜವಾಗಿ ಅನಿಯಂತ್ರಣವಾಗಿ ಉತ್ಪನ್ನ ಆಗಿರುವಂತ ಈ ಆ ಜೀವಕೋಶಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ಒಂದು ಚೀಲ, ಒಂದು ಮುದ್ದ, ಇಲ್ಲಾಂದ್ರೆ ಒಂದು ಗಡ್ಡ ತರ, ಒಂದು ಗಡ್ಡೆಯಾಗಿ ರೂಪುಗೊಳಿಸ್ಕೊಳ್ತದೆ ಸ್ನೇಹಿತರೆ. ಅದು ಈ ತರ ರೂಪುಗೊಳಿಸ್ಕೊಂತ ಈ ಗಡ್ಡ, ಚೀಲ ಮತ್ತೆ ಈ ಗಡ್ಡೆಯನ್ನು ಏನಂತ ಕರಿತೀವಿ ಅಂದ್ರೆ, ಈ ಮುದ್ದನು ನಾವ್ ಏನಂತ ಕರಿತೀವಿ, ಇದನ್ನು ಕ್ಯಾನ್ಸರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಲಂಪ್ ತರ, ಒಂಥರ ಗಡ್ಡ ಇಲ್ಲಾಂದ್ರೆ ಚೀಲ, ಒಂದು ಮುದ್ದ ತರ ಈ ಎಲ್ಲಾ ಜೀವಕೋಶಗಳು ಹೆಚ್ಚಾಗಿ ಉತ್ಪನ್ನ ಆಗಿರುವಂತಹ ಈ ಜೀವಕೋಶಗಳು ಸೇರ್ಕೊಂಡು ಆ ತರ ರೂಪುಗೊಳಿಸ್ಕೊತದೆ. ಆದ್ರೆ ನಾವು ಕ್ಯಾನ್ಸರ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೂ ಕಾರಣಗಳು ಏನಿರ್ಬೋದು, ಸ್ವಲ್ಪ ಕಾರಣಗಳನ್ನ ತಿಳ್ಕೊಂಡೋಗಿ ಹೋದ್ರೆ, ಖಂಡಿತವಾಗಿ ನಾವು ಎಷ್ಟು ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸ್ತಾ ಇದೀವಿ, ಹೆಚ್ಚು ಕೀಟನಾಶಕಗಳು ಮತ್ತೆ ಕಳೆನಾಶಕಗಳು, ಈ ಕೆಳನಾಶಿನಿಗಳು ಮತ್ತೆ ಕೀಟನಾಶಕಗಳು ಬಳಸಿರುವಂತ ವ್ಯವಸಾಯದಿಂದ ಉತ್ಪನ್ನ ಆಗಿರುವಂತ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಆಮೇಲೆ ಈ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂದ್ರೆ ಈ ತೆಲಿಯವಾಗಿ ಮಾರ್ಪಡಿಸಿದ ಬೆಳೆಗಳು ಈಗಾಗಲೇ ಉತ್ಪನ್ನ ಮಾಡ್ತಾ ಇದ್ದಾರೆ ರೈತರು. ಅವ್ರಿಗೆ ಗೊತ್ತಿಲ್ಲ ಪಾಪ, ಈ ಗವರ್ನಮೆಂಟ್ ಅವರೇ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ಈ ತರ ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ನೀವು ಬೆಳಿಬಹುದು, ಒಳ್ಳೆ ಉತ್ಪಾದನೆ ಆಗತ್ತೆ, ಒಳ್ಳೆ ಸಂಪಾದನೆ ಆಗತ್ತೆ, ನಿಮ್ಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಲ್ವಾ. ಸೊ ಹೆಚ್ಚು ಇನ್ಕಮ್ ಬರುತ್ತೆ ಅಂತ ಅವ್ರಿಗೂ ಸೊ ಪ್ರೋತ್ಸಾಹಿಸ್ತಾ ಇರ್ತಾರೆ. ಆತರ ಅವರು ಮಾಡ್ತಾ, ಸೊ ಇಂಥ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಇದೀವಿ ಸ್ನೇಹಿತರೆ. ಇತ್ತೀಚಿನ ಕಾಲದಲ್ಲಿ ಇನ್ನು ಹೇಳ್ಬೇಕಂದ್ರೆ ಏನು, ಒಂಥರ ನೀವು ಕುಡಿಯೋ ನೀರು ಚೆನ್ನಾಗಿಲ್ಲ, ನಾವು ತಗೊಳ್ಳೋಂಥ ಗಾಳಿ ಚೆನ್ನಾಗಿಲ್ಲ. ಅಂದ್ರೆ ನೀರು ಮತ್ತೆ ಗಾಳಿ ಎಲ್ಲ ಮಾಲಿನ್ಯವಾಗಿದೆ ಈಗಾಗಲೇ. ಮತ್ತೆ ಫುಡ್ ಇದೇ ತರ, ಫುಡ್ನು ಮಾಲಿನ್ಯವಾಗಿದೆ. ಸೊ ಇಂಥದೆಲ್ಲ ಈ ಕಾರಣಗಳಿಂದನೇ ನಮ್ಗೆ ಏನಾಗ್ತಾ ಇದೆ ಸ್ನೇಹಿತರೆ, ನಮ್ಮ ಒಳಗಡೆ ಉತ್ಪನ್ನ ಆಗುವಂತ ಈ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಒಂದು ಅನಿಯಂತ್ರಣವಾಗಿ ಗುಣಸಿಗ್ತಾ ಇರ್ತದೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅದೇ ಇದು ಕ್ಯಾನ್ಸರ್ ಅಂತ ಕರೆಯೋದು ಸ್ನೇಹಿತರೆ. ಇದನ್ನೇ ಕ್ಯಾನ್ಸರ್ ಅಂತ ಕರೆಯೋದು. ಈ ಕ್ಯಾನ್ಸರ್ವನ್ನು ನಾವು ಸರಿಯಾಗಿ ಪಾಲನೆ ಮಾಡಿಲ್ಲ ಅಂದ್ರೆ ತುಂಬಾ ನಮ್ಗೆ ಕೆಟ್ಟ ಪರಿಣಾಮಗಳು ದೇಹದ ಮೇಲೆ ತೋರಿಸ್ತದೆ. ಅದು ತಡ್ಕೊಳಕ್ಕಾಗಲ್ಲ, ಶಕ್ತಿ ವಿಹೀನ ಆಗ್ತಾ ಇರ್ತದೆ, ದೇಹ ಸಣ್ಣದಾಗ್ತದೆ, ದೇಹ ಪೂರ್ತಿ ತೂಕ ನಷ್ಟ ಆಗ್ತಾ ಇರ್ತದೆ. ಸೊ ಈ ತರ ಆಗ್ತಾ ಪೂರ್ತಿ ನಿರೋಧಕ ಶಕ್ತಿ ಎಲ್ಲ ಕಡಿಮೆ ಆಗ್ಬಿಡ್ತದೆ. ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಕ್ಯಾನ್ಸರ್ ಪೇಷಂಟ್ ನೋಡಿದ್ರೆ ನೀವು ಒಂದ್ಸರಿ ಗಮನಿಸಿ, ಕ್ಯಾನ್ಸರ್ ಪೇಷಂಟ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಷ್ಟು ಅಡ್ಡ ಪರಿಣಾಮಗಳಾಗಿರ್ತದೆ, ಈಗಾಗಲೇ ಅವ್ರು ಎಷ್ಟು ಸಫರ್ ಆಗ್ತಾ ಇರ್ತಾರೆ ಅಲ್ವಾ. ಅದೆಲ್ಲ ನೋಡ್ತಾ ನಿರ್ಜೀವ ಆಗ್ತದೆ, ಹೇಳ್ಬೇಕಂದ್ರೆ ನಿರ್ಜೀವ ಆಗ್ತಾ ಇರ್ತದೆ ಸ್ನೇಹಿತರೆ, ಶಕ್ತಿ ವಿಹೀನ ಆಗ್ತಾ ಇರ್ತದೆ. ಆಯ್ತು, ಇದಕ್ಕೇನು ಪರಿಹಾರ ಕೊಡ್ತಾ ಇರ್ತಾರೆ ಔಟ್ಸೈಡ್ ಹಾಸ್ಪಿಟಲ್ಗೆ ಹೋದ್ರೆ, ಒಂದು ರೇಡಿಯೋ ಥೆರಪಿ ಕೊಡ್ತಾರೆ, ರೇಡಿಯೋ ಇಲ್ಲ ರೇಡಿಯೋಥೆರಪಿ ಕೊಡ್ತಾರೆ ಅಥವಾ ಕೆಮಿಯೋಥೆರಪಿ ಕೊಡ್ತಾರೆ. ಈ ಚಿಕಿತ್ಸೆ ನೀಡುವಾಗ ಏನಾಗುತ್ತೆ ಸ್ನೇಹಿತರೆ, ಆ ಗಡ್ಡಗಳು ಚೀಲಗಳಿದೆಲ್ಲ ಅದು ಸ್ವಲ್ಪ ತೆಗೆದಾಕ್ಬೋದು, ಅದನ್ನು ನಿರ್ಮೂಲಗೊಳಿಸ್ಬೋದು, ಇಲ್ಲ ತೆಗೆದಾಕ್ಬೋದು, ಅದು ಸಾಧ್ಯವಾಗತ್ತೆ. ಆಯ್ತು. ಆದ್ರೆ ಮತ್ತೆ ಅಲ್ಲಿಗೆ ಪೂರ್ತಿ ಜೀವಕೋಶಗಳು ಹೆಚ್ಚಾಗಿ ಉತ್ಪನ್ನ ಆಗುತ್ತೆ, ಈ ಜೀವಕೋಶಗಳು ಪೂರ್ತಿ ಜೀರೋ ಆಯ್ತಾ, ಶೂನ್ಯವಾಯ್ತಾ? ಇಲ್ಲ, ಆಗಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾವಂದ್ರೆ ಸ್ನೇಹಿತರೆ, ಈ ರೀತಿಯಲ್ಲಿ ಯಾವುದೇ ನೀವು ಒಂದು ಚಿಕಿತ್ಸೆ ತಗೊಂಡಿದ್ರೆ ಏನಾಗತ್ತೆ, ಅಲ್ಲಿ ಆ ಗಡ್ಡಗಳನ್ನು ತೆಗೆದಾಕ್ಬೋದು. ಆದ್ರೆ ಈ ಜೀವಕೋಶಗಳು ನಿಮ್ಮ ವಿಧ ಪ್ರದೇಶದಲ್ಲಿ, ದೇಹದಲ್ಲಿ ಇನ್ನೊಂದು ಪ್ರದೇಶದಲ್ಲಿ ಇನ್ ಸ್ವಲ್ಪ ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಪ್ರದೇಶದಲ್ಲಿ ಏನಾಗುತ್ತೆ, ಮತ್ತೆ ಗುಣಸಿಗ್ತಾ ಇರ್ತದೆ, ಅಂದ್ರೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ತರ ಕ್ಯಾನ್ಸರ್ ಅನ್ನೋದು ಅವರು ಪೂರ್ತಿ ತೆಗೆದಾಕಕ್ಕೂ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ, ಇಂಥ ಈ ಅಸಹಜವಾಗಿ ಗುಣಸಿಗ್ತಾರಂತ ಈ ಕ್ಯಾನ್ಸರ್ ಸೆಲ್ಗಳನ್ನು, ಅಂದ್ರೆ ಕ್ಯಾನ್ಸರ್ ಸೆಲ್ ಅಂದ್ರೆ ಅತಿ ಹೆಚ್ಚು ಉತ್ಪನ್ನ ಆಗಿರುವಂತ ಈ ಕೆಂಪು ರಕ್ತಗಳನ್ನು ಏನ್ ಮಾಡ್ಬೇಕು, ಇದು ಸಹಜವಾಗಿ ನಿಲ್ಲಿಸ್ಬೇಕು ಬಿಟ್ಟು ಈ ತರ ಯಾವುದೋ ಕಿಮಿಯೋಥೆರಪಿ ರೇಡಿಯೋಥೆರಪಿ ತಗೊಂಡು ನಾವು ಗುಣ ಮಾಡ್ಕೋತು ಅಂದ್ರೆ ಆಗಲ್ಲ ಸ್ನೇಹಿತರೆ. ಅದು ಇನ್ನೊಂದು ದೇಹದಲ್ಲಿ ಇತರ ಭಾಗಕ್ಕೆ ಹೋಗತ್ತೆ, ಇತರ ಭಾಗಕ್ಕೆ ಹೋಗಿ ಅಲ್ಲಿ ಮತ್ತೆ ಸಾಕ್ಷಿ ಆಗ್ತದೆ, ಅಲ್ಲಿ ಮತ್ತೆ ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಈ ತರ ಕಾಣಿಸೋದು, ವಿಧ ಪ್ರದೇಶದಲ್ಲಿ ಕಾಣಿಸುವಂತ ಈ ವ್ಯಾಧಿನೇ, ಈ ಕ್ಯಾನ್ಸರ್ನೇ ಮೆಟಾಸ್ಟಾಟಿಸ್ ಅಂತ ಇತ್ತು ಸ್ನೇಹಿತರೆ. ಮೆಟಾಸ್ಟಾಟಿಸ್ ಅಂತ ಕರಿತಾ ಇರ್ತೀವಿ. ಈ ಮೆಟಾಸ್ಟಾಟಿಸ್ ಅನ್ನೋದು ಆಗ್ತಾನೆ ಇರ್ತದೆ, ಅದು ನಿಲ್ಸೋಕೆ ಸಾಧ್ಯ ಅಲ್ಲ ಸ್ನೇಹಿತರೆ. ಸೊ ಎಷ್ಟೋ ಜನ ಈ ಕ್ಯಾನ್ಸರ್ನ ಗುಣ ಆಗಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣ.
ಒಂದು ಎಲ್ಲೋ ಒಂದು ಕಡೆ ಆ ಗಡ್ಡಗಳನ್ನ ತೆಗಿಬಹುದು, ಗಡ್ಡಗಳನ್ನ ತೆಗೆದಾಕ್ಬೋದು. ಈ ಕೆಮಿಯೋಥೆರಪಿ ರೇಡಿಯೋಥೆರಪಿಯಿಂದ ಸ್ವಲ್ಪ ಗುಣ ಮಾಡಿಸ್ಬೋದು. ಆದ್ರೆ ಅಫ್ಕೋರ್ಸ್ ಈ ರೇಡಿಯೋಥೆರಪಿ ಕಿಮಿಯೋಥೆರಪಿಯಿಂದ ಇನ್ನೊಂದು ಅಡ್ಡ ಪರಿಣಾಮ ಏನಂದ್ರೆ, ನೀವು ಯಾವಾಗ ಈ ಈ ರೇಡಿಯೋಥೆರಪಿ ಆಗ್ತಿರೋ ಈ ಕ್ಯಾನ್ಸರ್ ಸೆಲ್ಸ್ ಹೆಚ್ಚು ಉತ್ಪನ್ನ ಆಗ್ತಾ ಇದೆಲ್ಲ ಅದೆಲ್ಲಾನು ಸಾಯಿಸ್ಬೇಕು, ಅದೆಲ್ಲ ತೊಲಗಿಸ್ಬೇಕಂತ ನೀವು ಮಾಡಕ್ ಹೋದ್ರೆ ಒಳ್ಳೆ ಒಳ್ಳೆ ಸೆಲ್ಸ್ಗಳು ಏನಿದೆ ಅದನ್ನು ಸತ್ತು ಹೋಗ್ತದೆ ಹೇಳ್ಬೇಕಂದ್ರೆ. ಈ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ಇನ್ನು ಬೇರೆ ಬೇರೆ ಸೆಲ್ಸ್ನು ಪೂರ್ತಿ ಅದರಿಂದ ಉಂಟಾಗ್ತಾ ಇರ್ತದೆ. ಸೊ ಸ್ನೇಹಿತರೆ, ಈ ತರ ಆಗ್ತಾ ನಿಮ್ಗೆ ವ್ಯಾಧಿ ಗುಣ ಆಗಲ್ಲ, ಖರ್ಚು ಹೆಚ್ಚಾಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಎಷ್ಟೋ ಜನ ಈಗಾಗಲೇ ನೋಡ್ತಾ ಇರ್ತೀವಿ, ಒಂದೊಂದು ಇಂಜೆಕ್ಷನ್ ಅಂತ ಒಂದು 4 ಲಕ್ಷ, 10 ಲಕ್ಷ, 17 ಲಕ್ಷ ಇಂಥ ಇಂಜೆಕ್ಷನ್ಗಳು ಇದೆ ಸ್ನೇಹಿತರೆ. ಈ ಕ್ಯಾನ್ಸರ್ ನಿರೋಧಿಸಕ್ಕೆ ಅಷ್ಟೆಲ್ಲ ಯೂಸ್ ಮಾಡ್ತಾ ಇದಾರೆ ಜನ, ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಯೂಸ್ ಮಾಡಿದ್ರೂ ಪ್ರಯೋಜನ ಇದೆ ಅಂದ್ರೆ ಪ್ರಯೋಜನ ಇಲ್ಲ, ನೋಡ್ಕೊಳ್ಳಿ. ಮತ್ತೆ ಇನ್ನೇನ್ ಮಾಡ್ಬೇಕು? ಖಂಡಿತವಾಗಿ ನಮ್ಮ ಜೀವನ ಶೈಲಿಯಲ್ಲೇ ಬದಲಾವಣೆ ತಗೊಂಡ್ ಬರ್ಬೇಕು ಮತ್ತೆ. ಅರ್ಥ ಆಯ್ತಾ? ಅದಕ್ಕೂ ನಾನು ಸ್ವಲ್ಪ ಶಿಫಾರಸುಗಳು, ಸ್ವಲ್ಪ ಷರತ್ತುಗಳು ಹೇಳ್ತೀನಿ. ಅದೆಲ್ಲ ಯಾರ್ಯಾರು ಪಾಲನೆ ಮಾಡ್ತಾರೋ ಖಂಡಿತವಾಗವೇ ಅವಾಗ ವೇಗವಂತವಾಗಿ ಈ ಕ್ಯಾನ್ಸರ್ ಇಂದ ನೀವು ಆಚೆ ಕಡೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಅವಕಾಶ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಆ ಗೊರಸಿದ್ದಾರಂತ ಹೆಚ್ಚು ಕೆಂಪು ರಕ್ತಗಳನ್ನು ನಿಲ್ಲಿಸ್ಬೇಕು ಮೊದಲನೇದಾಗಿ. ಅದು ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸೋದನ್ನು ಅಷ್ಟೇ ಸಹಜವಾಗಿ ನಿಲ್ಲಿಸ್ಬೇಕು. ಯಾವುದೋ ಒಂದು ಅದನ್ನು ಸಪ್ರೆಸ್ ಮಾಡ್ತೀವಿ, ಈ ರೇಡಿಯೋಥೆರಪಿ ಮಾಡ್ತೀನಿ, ಕೆಮಿಯೋಥೆರಪಿ ಮಾಡಿ ಅದನ್ನು ಸಾಯಿಸ್ತೀವಿ, ಅದೆಲ್ಲ ತೊಲಗಿಸ್ತೀವಿ ಅಂದ್ರೆ ಆಗಲ್ಲ. ಅದು ಇನ್ನೊಂದು ಭಾಗಕ್ಕೆ ಹೋಗಿ ಅಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದೇ ಈಗ ಆಗ್ತಾ ಇರೋದು ಸ್ನೇಹಿತರೆ, ಅದೇ ಮೆಟಾಸ್ಟಾಟಿಸ್ ಅಂತ ಕರೆಯೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾವುದೇ ವಿಷರಹಿತ ಆಹಾರವನ್ನು ಸೇವನೆ ಮಾಡ್ಬೇಕು ಸ್ನೇಹಿತರೆ, ಮೊದಲನೇ ಷರತ್ತು, ಅರ್ಥ ಮಾಡ್ಕೊಳ್ಳಿ. ಅವಾಗನೇ ನಾವು ಈ ಗುಣಿಸ್ತಿರಂತ ಈ ಮಲ್ಟಿಪ್ಲಿಕೇಶನ್ ಅಂದ್ರೆ ಅನ್ಕಂಟ್ರೋಲ್ಡ್ ಜನರೇಷನ್ ಆಫ್ ಈ ಕ್ಯಾನ್ಸರ್ಸ್ ಈ ಸೆಲ್ಸ್ ಇದೆಲ್ಲ ಆದ್ರೂ ಆ ಉತ್ಪಾದನೆ ನಾವು ನಿಲ್ಲಿಸ್ಬೋದು ತಕ್ಷಣವೇ. ಈ ತರ ಮಾಡಿದ್ರೆ ಅದೊಂದೇ ಅಲ್ಲ ಸ್ನೇಹಿತರೆ, ಈಗಾಗಲೇ ಕಲ್ಮಶಗಳು ಹೆಚ್ಚಾಗಿರ್ತದೆ ದೇಹದಲ್ಲಿ. ಈ ಕ್ಯಾನ್ಸರ್ ರೋಗ ಬಂದಿರುವಂತ ಈ ವ್ಯಾಧಿಗಳು ಬಂದಿರುವಂತ ಸೋಂಕಿರುವಂತ ವ್ಯಕ್ತಿಗಳಿಗೆ ಒಳಗಡೆ ಹೆಚ್ಚಾಗಿ ಕಲ್ಮಶಗಳು ಇರ್ತದೆ ಅಲ್ವಾ. ಈ ಕಲ್ಮಶಗಳನ್ನು ಪ್ರತಿ ದಿವಸ ನಾವು ಹೊರಗಾಕ್ಬೇಕು, ತೆಗೆದಬೇಕು. ಯಾವ ತರ ತೆಗಿಬಹುದು? ಖಂಡಿತವಾಗಿ ಒಂದು ನಿಯಂತ್ರಣವಾಗಿ ಒಂದು ಫಾಸ್ಟಿಂಗ್, ಉಪವಾಸ ಮಾಡೋದು ಅಲ್ವಾ, ಮತ್ತೆ ಒಳ್ಳೆ ಅಭ್ಯಂಗ ಸ್ನಾನ ಮಾಡ್ಕೊಡೋದು, ಮತ್ತೆ ಈ ಅಗ್ನಿಹೋತ್ರ ಮಾಡ್ತಾ ಇರೋದು, ಇಂಥ ಪದ್ಧತಿಗಳನ್ನ ನಾವು ಅಳವಡಿಸ್ಕೋಬೇಕು ಸ್ನೇಹಿತರೆ. ಯಾವುದು ಈ ಕ್ಯಾನ್ಸರ್ ಬಂದ್ಮೇಲೆ ಇಂಥ ಒಳ್ಳೆ ಒಳ್ಳೆ ಪದ್ಧತಿಗಳು, ಆಹಾರ ಪದ್ಧತಿಗಳು ಮತ್ತೆ ಆರೋಗ್ಯ ಪದ್ಧತಿಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಅವಾಗ್ಲೇ ನಿಮ್ಗೆ ಈ ವೇಗವಂತವಾಗಿ ಗುಣ ಆಗೋದು ಈ ವ್ಯಾಧಿ ಮಾತ್ರ. ಇದು ಮಹಾಮಾರಿ, ಕ್ಯಾನ್ಸರ್ ಅಂದ್ರೆ ಮಹಾಮಾರಿ ಅಂತ ಎಲ್ಲರಿಗೂ ಗೊತ್ತು. ಇದು ಬಂದ್ರೆ ಹೋಗಲ್ಲ, ನೇರವಾಗಿ ಹೋಗ್ತಾ ಹೋಗ್ತಾ ವ್ಯಕ್ತಿ ಅನ್ನೋದು ನಿರ್ಜೀವ ಆಗ್ತಾ ಹೋಗ್ತಾನೆ. ಸೊ ಹೇಳ್ಬೇಕಂದ್ರೆ ಅವನ ಶಕ್ತಿ ಎಲ್ಲ ಹೊರಟೋಗ್ತದೆ, ದೇಹ ಸಣ್ಣದಾಗೋದು, ತೂಕ ಕಡಿಮೆ ಆಗೋದು ಎಲ್ಲ ಆಗ್ತದೆ. ಕೊನೆಯದಾಗಿ ರೋಗ ನಿರೋಧಕ ಶಕ್ತಿ ಪೂರ್ತಿ ಜೀರೋ ಆಗಿ ಅವನು ಸಾಯುವಂತ ಅವಕಾಶನೂ ಬರ್ತದೆ ಸ್ನೇಹಿತರೆ. ಅಂತ ಅವಕಾಶಗಳು ನೋಡ್ತಾ ಇರ್ತೀವಿ. ಎಷ್ಟೋ ಜನ ಈ ಕ್ಯಾನ್ಸರ್ ಇಂದ ಸಾಯ್ತಾ ಇರ್ತಾರೆ, ಕ್ಯಾನ್ಸರ್ ಇಂದ ಆಚೆ ಕಡೆ ಬರಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಇತ್ತೀಚಿನ ಮಾಡರ್ನ್ ಈ ವೈದ್ಯ ಏನಿದೋ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಏನ್ ಮಾಡಕ್. ಯಾಕಂದ್ರೆ ಅವರು ಜೀವನ ಶೈಲಿ ಬಗ್ಗೆ ಗಮನ ಕೊಡಲ್ಲ, ಆರೋಗ್ಯ ಶೈಲಿ ಬಗ್ಗೆ ಗಮನ ಕೊಡಲ್ಲ. ಏನೇ ತಿನ್ನಿ, ಏನೇ ಆಗಿ ಪರವಾಗಿಲ್ಲ, ನೀವು ಹಾಸ್ಪಿಟ್ಲಿಗೆ ಬಂದು ಮದ್ದು ತಗೋಲಿ ಅಂದ್ರೆ ಒಂದು ಮೆಡಿಸಿನ್ ತಗೋಲಿ ಹೋಗಿ ಅಂತ ಹೇಳ್ತಾರೆ ಬಿಟ್ಟು, ಈ ಆರೋಗ್ಯ ಶೈಲಿ, ಆಹಾರ ಶೈಲಿ ಯಾವುದು ಹೇಳಲ್ಲ ಅವರು, ಈ ಪದ್ಧತಿಗಳು ಹೇಳಲ್ಲ ಹೇಳ್ಬೇಕಂದ್ರೆ. ಅವಾಗ ನಿಮ್ಗೆ ಯಾವ ತರ ನಿಮ್ಮ ದೇಹದಲ್ಲಿರುವಂತ ಈ ಕಲ್ಮಶಗಳನ್ನು ತೊಲಗಿಸೋದು ಹೇಳಿ. ಒಳಗಡೆ ಇರುವಂತ ಈಗಾಗ್ಲೇ ನೋಡಿ, ಯಾವುದೇ ಮಾಡರ್ನ್ ಪದ್ಧತಿಯಲ್ಲಿ ಈ ಕಲ್ಮಶಗಳು, ಟಾಕ್ಸಿನ್ಸ್ ನಿಮ್ಮ ದೇಹದಲ್ಲಿ ಉತ್ಪನ್ನ ಆಗಿರುವಂಥದ್ದು, ಅದನ್ನು ಯಾವ ತರ ತೊಲಗಿಸ್ತಾರೆ, ಯಾವ ತರ ಕಂಪಲ್ಸರಿ ಕಡ್ಡಾಯವಾಗಿ ತೊಲಗಿಸ್ಬೇಕಂತ ಯಾವ ಡಾಕ್ಟರ್ನ ಹೇಳ್ಕೊಡ್ತಾರ? ಯಾರು ಹೇಳಲ್ಲ. ಒಂದು ಅಭ್ಯಂಗ ಸ್ನಾನ ಮಾಡ್ಸಲ್ಲ, ಉಪವಾಸ ಮಾಡ್ಸಲ್ಲ ಅಲ್ವಾ. ಒಳ್ಳೆ ಒಳ್ಳೆ ಆಹಾರ ಅಂದ್ರೆ ಆಹಾರನು ಪೂರ್ತಿ ಬದಲಾವಣೆ ಮಾಡ್ಬೇಕಾಗತ್ತೆ. ಏನ್ ಆಯಿಲ್ ತಗೋತೀರಿ ನೀವು? ಕೆಮಿಕಲ್ ಬೇಸ್ಡ್ ಆಯಿಲ್ ಅಲ್ವಾ, ಮತ್ತೆ ಕೆಮಿಕಲ್ ಬೇಸ್ಡ್ ಫುಡ್. ಯಾವುದೇ ಪ್ರಧಾನ ಆಹಾರ ತಗೊಳ್ಳಿ, ಒಂದು ಭತ್ತ, ಗೋಧಿ, ಇದೆಲ್ಲಾನು ಕೆಮಿಕಲ್ ಯುತ ಅಂದ್ರೆ ಅದು ರಸಾಯನ ಸಹಿತ ಅಲ್ವಾ. ಸೊ ಅಂತ ತಿನ್ನುವಾಗ ಅದೆಲ್ಲ ನಿಲ್ಸಿ ಅಂತ ಯಾರು ಡಾಕ್ಟರ್ ಹೇಳ್ತಾರ? ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿದ್ರು ಹೇಳಲ್ಲ. ಯಾಕಂದ್ರೆ ಅವ್ರು ದುಡ್ಡು ಬೇಕಷ್ಟೇ ನಿಮ್ಗೆ, ನಿಮ್ಮಿಂದ ಒಳ್ಳೆ ಸಂಪಾದನೆ ಬೇಕು ಅವ್ರಿಗೆ. ನೀವು ಡಾಕ್ಟರ್ ಹತ್ರ ಹೋದ್ರೆ, ಕ್ಯಾನ್ಸರ್ ಅಂತ ಹೋದ್ರೆ, ಅವ್ರಿಗೆ ಪ್ರತಿ ತಿಂಗಳು ಬಂದಿರುವಾಗೆಲ್ಲ ಅವ್ರಿಗೆ ಒಳ್ಳೆ ಒಳ್ಳೆ ದುಡ್ಡು ನಿಮ್ಮಿಂದ ಸಂಪಾದನೆ ಬೇಕಾಗತ್ತೆ. ಅದಕ್ಕೋಸ್ಕರ ಆಹಾರ ಬಗ್ಗೆ ಹೇಳಲ್ಲ, ಆರೋಗ್ಯ ಶೈಲಿ ಬಗ್ಗೆ ಹೇಳಲ್ಲ, ಆರೋಗ್ಯ ವಿಧಾನಗಳು ಹೇಳಲ್ಲ. ಈಗ ನೀವು ಗುಣ ಮಾಡ್ಕೊಡೋದು ಹೇಗೆ? ಈ ರಕ್ತ ಕಣಗಳನ್ನು ಈ ಗುಣಸಿದ್ದರಂತ ಹೆಚ್ಚು ರಕ್ತ ಕಣಗಳು ಅಂದ್ರೆ ಈ ಮಲ್ಟಿಪ್ಲೈ ಆಗ್ತಿರೋಂಥ ಹೆಚ್ಚು ರಕ್ತಗಳ ಕೆಂಪು ರಕ್ತಗಳ ಹೇಗೆ ನಿಲ್ಲಿಸೋದು, ಸಹಜವಾಗಿ ನಿಲ್ಲಿಸೋದು ಹೇಗೆ ಅಂತಂದ್ರೆ, ಈಗಾಗಲೇ ನಾನು ಹೇಳ್ತಾ ಇರಂತ ಈ ಇತ್ತೀಚಿನ ಎಷ್ಟೋ ಸಮಯ ನಾವು ಅಂದ್ರೆ ಎಷ್ಟೋ ಕ್ಲಾಸಲ್ಲಿ ಹೇಳ್ಕೊಂತ ಬಂದಿದ್ವಿ, ಅವೆಲ್ಲ ಪಾಲನೆ ಮಾಡ್ತಾ ಹೋಗಿ ಖಂಡಿತವಾಗಿ ಈ ಕ್ಯಾನ್ಸರ್ ಅನ್ನೋದು ಗುಣ ಆಗೇ ಆಗ್ತದೆ ಸ್ನೇಹಿತರೆ. ಅದರಲ್ಲಿ ಏನು ಸಂಶಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ತರ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಈ ಕ್ಯಾನ್ಸರ್ಗಳು ಅಷ್ಟೇ ಸ್ನೇಹಿತರೆ,
ಸೊ ನೋಡ್ತಾ ಇದ್ರೆ ಎಷ್ಟು ಕ್ಯಾನ್ಸರ್ಗಳು ಇರ್ತದೆ ಅಂದ್ರೆ ತುಂಬಾ ಕ್ಯಾನ್ಸರ್ಗಳು ಅಂದ್ರೆ ವಿಧ ವಿಧ ಕ್ಯಾನ್ಸರ್ಗಳಿದೆ ಹೇಳ್ತಾ ಇರ್ತಾರೆ ಡಾಕ್ಟರ್ಸ್ಗಳು ಅಲ್ವಾ. ಥ್ರೋಟ್ ಕ್ಯಾನ್ಸರ್ ಅಂತಾರೆ, ಈ ಓಸೋಫೇಗಸ್ ಅಂದ್ರೆ ಈ ಆಹಾರ ನಾಳ ಇದೆಯಲ್ಲ, ಆಹಾರ ನಾಳ ಅದಕ್ಕೂ ಕ್ಯಾನ್ಸರ್ ಬರುತ್ತೆ. ಲಂಗ್ ಕ್ಯಾನ್ಸರ್ ಅಂತಾರೆ, ಸ್ಟಮಕ್ ಕ್ಯಾನ್ಸರ್ ಅಂತಾರೆ, ಬೌಲ್ ಕ್ಯಾನ್ಸರ್ ಅಂತಾರೆ, ಕೊಲನ್ ಕ್ಯಾನ್ಸರ್ ಅಂತಾರಲ್ಲ ಅದು, ಮತ್ತೆ ಬ್ಲಾಡರ್ ಕ್ಯಾನ್ಸರ್ ಅಂತಾರೆ, ಪ್ರೊಸ್ಟೇಟ್ ಕ್ಯಾನ್ಸರ್ ಅಂತಾರೆ, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂತಾರೆ, ಸ್ಕಿನ್ ಕ್ಯಾನ್ಸರ್ ಅಂತಾರೆ. ಸೊ ಈ ತರ ಎಷ್ಟು ಕ್ಯಾನ್ಸರ್ಗಳು, ವಿಧ ವಿಧ ಕ್ಯಾನ್ಸರ್ ಅಂತ ಇರ್ಬೋದು ಸ್ನೇಹಿತರೆ. ಸೊ ಇದೆಲ್ಲ ಕ್ಯಾನ್ಸರ್ಗಳು ಆಗ್ತಾನೆ ಇರ್ತದೆ. ಮತ್ತೆ ಯುಟ್ರಸ್ ಕ್ಯಾನ್ಸರ್ ಬಂದೆ ಅಂತ ಹೇಳ್ತಾರೆ, ಸರ್ವಿಕ್ಸ್ ಕ್ಯಾನ್ಸರ್ ಅಂತಾರೆ, ಓವರಿಯನ್ ಕ್ಯಾನ್ಸರ್ ಅಂತಾರೆ. ಸೊ ಈ ತರ ಹೇಳ್ತಾ ಹೋದ್ರೆ ಈ ಕ್ಯಾನ್ಸರ್ಗಳಲ್ಲಿ ವಿಧ ವಿಧ ಕ್ಯಾನ್ಸರ್ ರೋಗಗಳಿದೆ ಸ್ನೇಹಿತರೆ. ಯಾವುದೇ ಇರ್ಲಿ ಪ್ರತಿಯೊಂದು ಕ್ಯಾನ್ಸರ್ಗೆ ನಾವು ನಾಳೆಯಿಂದ ಭಾಗ 1 ಭಾಗ 2 ಅಂತ ಚಿಕಿತ್ಸೆಗಳು ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವ ಕ್ಯಾನ್ಸರ್ ಇದ್ರೆ ನೀವೇನ್ ಮಾಡ್ಬೇಕು, ಅದರಲ್ಲಿ ಅದನ್ನು ಯಾವ ತರ ಗುಣ ಮಾಡ್ಕೋಬಹುದು ಅಂದ್ರೆ ಪ್ರಧಾನವಾಗಿ ಹೇಳ್ಬೇಕಂದ್ರೆ ಸಿರಿಧಾನ್ಯ ಮತ್ತೆ ಕಷಾಯಗಳು, ಈ ಎರಡಿಂದ ಒಂದೊಂದು ವಿಧ ಕ್ಯಾನ್ಸರ್ಗೆ ಒಂದೊಂದು ತರ ಈ ಕಷಾಯಗಳು ಮತ್ತೆ ಸಿರಿಧಾನ್ಯಗಳ ಸೇವನೆ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಕ್ಯಾನ್ಸರ್ ಗುಣ ಮಾಡಿಸ್ಕೋಬಹುದು ಸ್ನೇಹಿತರೆ. ಎಷ್ಟೇ ಕ್ಯಾನ್ಸರ್ಗಳಿರ್ಲಿ ಒಂದೊಂದು ಕ್ಯಾನ್ಸರ್ಗೆ ಒಂದು ಪ್ರೋಟೋಕಾಲ್ ನಾವು ಫಾಲೋ ಮಾಡ್ಬೇಕಾಗತ್ತೆ. ಫಾಲೋ ಮಾಡಿದ್ರೆ ಖಂಡಿತವಾಗಿ ನಾವು ಗುಣಪಡಿಸ್ಕೊಂಡಂತ ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. ಈಗ ಸ್ವಲ್ಪ ನಿಸರ್ಗ ಕ್ರಮ ತಗೊಳ್ಳೋಣ ಸ್ನೇಹಿತರೆ. ಈ ಕ್ಯಾನ್ಸರ್ ವ್ಯಾಧಿ ಈಗಾಗಲೇ ಉಂಟಾಗಿರುವಂತ ಈ ವ್ಯಕ್ತಿಗಳು ರೋಗಿಗಳು ಏನ್ ಮಾಡ್ಬೋದು, ಸ್ವಲ್ಪ ನಿಸರ್ಗ ಕ್ರಮ ಪಾಲನೆ ಮಾಡ್ಬೋದು. ಆ ನಿಸರ್ಗ ಕ್ರಮ ಬಗ್ಗೆ ತಿಳ್ಕೊಂಡು ನಾಳೆಯಿಂದ ಒಂದೊಂದು ಕ್ಯಾನ್ಸರ್ಗೆ ಯಾವ್ದಾವ್ದು ಚಿಕಿತ್ಸೆ ತಗೊಂಡ್ರೆ ಆ ಕ್ಯಾನ್ಸರ್ ಗುಣ ಮಾಡಿಸ್ಕೋಬಹುದು. ನಾಳೆಯಿಂದ ನೋಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡ್ಕೊಳ್ಳಿ, ಯಾವುದೇ ಕ್ಯಾನ್ಸರ್ ಸೋಂಕಿದ ಮೇಲೆ ಸ್ನೇಹಿತರೆ ಈ ಶಿಫಾರಸುಗಳು ಈಗ ಹೇಳುವಂತ ಶಿಫಾರಸುಗಳು ನೀವು ಪಾಲನೆ ಮಾಡಿ. ಮೊದಲನೇದೇನಂದ್ರೆ ಒಂದು 6 ತಿಂಗಳ ಅವಧಿ ಇಟ್ಕೊಳ್ಳಿ. 6 ತಿಂಗಳು ನಾವು ಈಗ ಹೇಳ್ತಾ ಇರೋಂಥ ಈ ಕ್ರಮವನ್ನು ಪಾಲನೆ ಮಾಡಿ ಸ್ನೇಹಿತರೆ. ಯಾವುದೇ ಚಿಕಿತ್ಸೆ ಇರ್ಬೋದು, ಮತ್ತೆ ಈ ನಿಸರ್ಗ ಕ್ರಮ, ಚಿಕಿತ್ಸೆ ಜೊತೆಗೆ ನಿಸರ್ಗ ಕ್ರಮ ಈ ಎರಡೂ ಸೇರಿ ಈ ಸೋಂಕಿರುವಂತ ವ್ಯಕ್ತಿಗಳು 6 ತಿಂಗಳು ಫಾಲೋ ಮಾಡ್ಬೇಕು. ಆಮೇಲೆ ಮೂರು ವಾರದಲ್ಲೇ ಅವ್ರಿಗೆ ಗುಣ ಕಾಣಿಸ್ತಾ ಇರ್ತದೆ. 3 ವಾರದಲ್ಲಿ ಕೆಲವೇ 3 ವೀಕ್ಸ್, ಓನ್ಲಿ 3 ವೀಕ್ಸ್ ಅದರಲ್ಲೇ ನಿಮ್ಗೆ ಗುಣ ಕಾಣಿಸ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಈಗ ಮೊದಲನೇ ಕ್ರಮ ಅಂದ್ರೆ ಸ್ನೇಹಿತರೆ, ಈ ಕ್ಯಾನ್ಸರ್ನು ಈಗ ಸೋಲಿಸಲೇಬೇಕು ಅಂತಂದ್ರೆ ಸಿರಿಧಾನ್ಯವನ್ನು ಮುಖ್ಯ ಆಹಾರವಾಗಿ ತಗೋಬೇಕು ಸ್ನೇಹಿತರೆ. ಇದು ಸಿರಿಧಾನ್ಯವನ್ನು ಮತ್ತೆ ಆ ಜೊತೆಗೆ ಈ ಕಷಾಯಗಳು ನಾನು ನಾಳೆಯಿಂದ ಹೇಳ್ತಾ ಹೋಗ್ತೇನೆ ಅಂತ ಹೇಳಿದೀನಿ, ಅದನ್ನು ನಾಳೆಯಿಂದ ಕವರ್ ಮಾಡೋಣ. ಆದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಒಂದು ಔಷಧೀಯ ಎಲೆಗಳಂದ್ರೆ ಮೆಡಿಸಿನಲ್ ಪ್ಲಾಂಟ್ಸ್, ಮೆಡಿಸಿನಲ್ ಲೀವ್ಸ್ ಅಲ್ವಾ, ಅಂತದ್ದು ಸಿಗತ್ತೆ. ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಎಲೆಗಳು ಅಲ್ವಾ, ಸಸ್ಯಗಳು, ಅದರಿಂದ ಮಾಡಿಕೊಂಡಂತ ಕಷಾಯ ಮತ್ತೆ ಸಿರಿಧಾನ್ಯ, ಒಂದೊಂದು ಸಿರಿಧಾನ್ಯ, ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಸಿರಿಧಾನ್ಯ, ವಿಧ ವಿಧ ಸಿರಿಧಾನ್ಯಗಳಿದೆ, ಅದೆಲ್ಲ ಕೆಲಸ ಮಾಡ್ತದೆ. ಇದನ್ನು ಪ್ರಧಾನವಾಗಿ ನೀವು ಅನ್ವಯಿಸ್ಕೋಬೇಕು. ಇದು ಮೊದಲನೇ ಕ್ರಮ ಸ್ನೇಹಿತರೆ. ಆಮೇಲೆ ವಾರಕ್ಕೊಂದ್ಸರಿ ಈ ತಾಳೆ ಬೆಲ್ಲದಿಂದ ಮಾಡಿರುವಂತ ಒನೆ ಹುರಿದ ಲಡ್ಡನ್ನು, ಸೆಸೇಮ್ ಲಡ್ಡು ಇದೆಯಲ್ಲ, ಸೆಸೇಮ್ ಲಡ್ಡು, ಈ ಸೆಸೇಮ್ ಲಡ್ಡು ಈ ತಾಳು ಬೆಲ್ಲೆಯಿಂದ ಅಂದ್ರೆ ತಾಟಿ ಬೆಲ್ಲ ಅಂದ್ರೆ ಪಾಮ್ ಜಾಗರಿ ಅಂತ ಇರ್ತೀವಿ ನಾವು, ಅದು ಜೊತೆಗೆ ಮಾಡಿರುವಂತ ಈ ಸೆಸೇಮ್ ಲಡ್ಡುನು ಪ್ರತಿಯೊಬ್ಬರು ಸೇವಿಸಬೇಕು. ವಾರಕ್ಕೊಂದ್ಸರಿ ಖಂಡಿತವಾಗಿ ಸೇವಿಸಬೇಕು. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸ್ವಲ್ಪ ಜನಗೆ ಈಗಾಗಲೇ ಡಯಾಬಿಟಿಸ್ ಆಗಿರ್ತದೆ. ಅವ್ರು ಏನ್ ಮಾಡ್ಬೇಕು, ಡಯಾಬಿಟಿಸ್ ಅನ್ನು ಒಂದು HbA1c ಅಂತ ಇರ್ತದೆ, ಆ ಒಂದು ಬೆಲೆ ಆ ವ್ಯಾಲ್ಯೂ ಅನ್ನೋದು 8ಕ್ಕಿಂತ ಕಡಿಮೆ ಇದ್ರೆ ಸ್ನೇಹಿತರೆ ಆರಾಮಾಗಿ, ಈವನ್ ನಿಮ್ಗೆ ಮದುವೆ ಇದ್ರೂ ಕ್ಯಾನ್ಸರ್ ಬಂದಿದ್ರು ಈ ಲಡ್ಡುವನ್ನು ತಿನ್ಬೋದು. ಯಾವುದು HbA1c 8ಕ್ಕಿಂತ ಕಡಿಮೆ ಇದ್ರೆ ಏನ್ ತೊಂದರೆ ಇಲ್ಲ, ಲಡ್ಡುವನ್ನು ಸೇವನೆ ಮಾಡಿ. ಅದಕ್ಕಿಂತ ಹೆಚ್ಚಾಗಿದ್ರೆ 8ಕ್ಕಿಂತ ಹೆಚ್ಚಾಗಿದ್ರೆ ಏನ್ ಮಾಡ್ಬೇಕು, ಈ ಸೆಸೇಮ್ ಲಡ್ಡು ತಿನ್ಬೋದು, ಆದ್ರೆ ಯಾವುದು ಬೆಲ್ಲ ಯೂಸ್ ಮಾಡ್ಕೋಬಿಡಿ. ಅಷ್ಟೇ ಬೇಕಾಗಿರೋದು. ಈ ತರ ಮಾಡ್ಕೊಳ್ಳಿ. ಇವೆಲ್ಲ ನಿಸರ್ಗ ಕ್ರಮಗಳು ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅವಾಗ ನಿಮ್ಗೆ ಈ ಗುಣ ಆಗೋದು ಬೇಗವಂತ. ಯಾರಿಗೆ ನಿಮ್ಮ ಸಂಬಂಧಿಕರಾಗ್ಬೋದು, ನಿಮ್ಮ ಸುತ್ತಮುತ್ತಿರೋರಾಗ್ಬೋದು, ಅವರೆಲ್ಲ ಈ ತರ ಯಾವುದೇ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಈ ನಿಸರ್ಗ ಕ್ರಮ ಅವ್ರಿಗೆ ಹೇಳ್ತಾ ಹೋಗಿ ಅವ್ರಿಗೆ ಒಳ್ಳೆ ಪರಿಹಾರ ಕೊಡತ್ತೆ. ಓಕೆ. ಆಮೇಲೆ ಸ್ನೇಹಿತರೆ, ಪ್ರತಿಯೊಂದು ದಿವಸ ನಡಕ ಕಡ್ಡಾಯ. ಅವ್ರಿಗೆ ನಡಕ ಅನ್ನೋದು ಎಷ್ಟು ನಿಮಿಷ, ಒಂದು 90 ನಿಮಿಷ ಹೇಳ್ಬೇಕಂದ್ರೆ 1.5 hour ನಿಧಾನವಾಗಿ ನಡಿಬೇಕು, ವೇಗವಂತವಾಗಿ ನಡಿಬಾರದು. ಅದು ಅರ್ಥ ಮಾಡ್ಕೊಳ್ಳಿ. ಇದು ಗಮನ ಇಟ್ಕೊಳ್ಳಿ. ಇದೊಂದು ನಿಸರ್ಗ ಕ್ರಮ ಭಾಗವಾಗಿದೆ. ಆಮೇಲೆ ಈ ರೋಗಿಗಳು ಈಗ ಪ್ರಸ್ತುತ ಒಂದು ಔಷಧಗಳು ತಗೊಳ್ತಾ ಇರ್ತಾರೆ. ಅಂದ್ರೆ ಈ ಕ್ಯಾನ್ಸರ್ ರೋಗಿಗಳು ಏನ್ ತಗೊಂತಾರೆ, ಅಲೋಪತಿ, ಆಯುರ್ವೇದ ಇತ್ಯಾದಿ ಔಷಧಗಳು ಈಗಾಗಲೇ ತಗೊಳ್ತಾ ಇರ್ತಾರೆ. ಆದ್ರೆ ಈ ಔಷಧ ಜೊತೆಗೆ ಸಿರಿಧಾನ್ಯ ಮತ್ತೆ ಕಷಾಯವನ್ನು ಸೇವನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಅವಾಗ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರವಂತ ಕಾಣಿಸ್ತದೆ. ಇದು ಅವಲಂಬಿಸ್ಕೊಂತ ಹೋಗ್ತಾ ಇದ್ರೆ
ನಿಮ್ಮ ಹೋಗ್ತಾ ಹೋಗ್ತಾ ನಿಮಗೆ ಗುಣ ಅಂತ ಕಾಣಿಸ್ತಾ ಇದ್ದಲ್ವಾ, ಅವಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿ. ಅವ್ರು ನೋಡ್ತಾರೆ, ಓಕೆ ಗುಣ ಆಗ್ತಾ ಇದೆ ಅಂತಂದ್ರೆ ಅವಾಗ ಔಷಧ ಅನ್ನೋದು ಕಡಿಮೆ ಆಗ್ತಾ ಬರಬೇಕು. ಓಕೆ, ಯಾವುದೇ ಔಷಧ, ಅದು ಅಲೋಪತಿ ಆಗಲಿ, ಆಯುರ್ವೇದ ಆಗಲಿ, ಹೋಮಿಯೋಪತಿ ಆಗಲಿ, ಅದು ಸ್ವಲ್ಪ ಕಮ್ಮಿ ಮಾಡ್ತಾ ಬರುವ ಸ್ನೇಹಿತರೆ. ಅದು ತಕ್ಷಣವೇ ನಿಲ್ಲಿಸಬಾರ್ದು. ಈಗ ನಾವು ನಿಸರ್ಗ ಕ್ರಮ ಹೇಳಿದ್ವಿ, ನಾಳೆಯಿಂದ ಒಂದೊಂದು ಕ್ಯಾನ್ಸರ್ ಒಂದು ಸಿರಿಧಾನ್ಯ ಮತ್ತೆ ಕಷಾಯ ಹೇಳ್ತೀವಲ್ಲ, ಅದು ತಿಳ್ಕೊಂಡಿದ ತಕ್ಷಣ ನೀವು ಯಾವುದೇ ಔಷಧಗಳು ಈಗಾಗಲೇ ಬಳಕೆ ಮಾಡಿದ್ರೆ ದಯವಿಟ್ಟು ಅದು ನಿಲ್ಸಕ್ ಹೋಗ್ಬಿಡಿ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಆದ್ರೆ ನಿಮ್ಗೆ ಗುಣ ಅಂತ ಕಾಣಿಸ್ತಾ ಇರುವಾಗ ನಿಧಾನವಾಗಿ ನಿಮ್ಮ ಡಾಕ್ಟರ್ ಜೊತೆಗೆ ಸಂಪರ್ಕ ಹೊಂದಿ ಅದಕ್ಕೆ ಚರ್ಚೆ ಮಾಡಿಕೊಂಡು ಆಮೇಲೆ ಅದು ಕಡಿಮೆ ಮಾಡ್ತಾ ಬರ್ಬೇಕು ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಇದೇನಾಗತ್ತಂದ್ರೆ ಈ ಕ್ಯಾನ್ಸರ್ ಅನ್ನೋದು ಈಗಾಗಲೇ ಹೇಳ್ಕೊಡಿದ್ವಿ, ಇತರ ಭಾಗಗಳಿಗೂ ಸ್ಪ್ರೆಡ್ ಆಗತ್ತೆ, ಒಂದೇ ಕಡೆ ಇರಲ್ಲ ಇದು. ಅದನ್ನೇ ಮೆಟಾಸ್ಟಾಟಿಸ್ ಅಂತ ನಾನು ಹೇಳಿದೆಲ್ಲ. ಅದಕ್ಕೂ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ತರ ಪ್ರೋಟೋಕಾಲ್ ಇದೆ, ಒಂದೊಂದು ತರ ಯಾವ ಕಷಾಯ ತಗೋಬೇಕು ಏನು ಅಂತ ಎಲ್ಲಾದ್ರೂ ನಾಳೆಯಿಂದ ನಾವು ಪೂರ್ತಿ ತಿಳ್ಕೊತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಷ್ಟು ಈಗಾಗಲೇ ನಾನು ಇನ್ನೊಂದು ಹೇಳಿದ ಸ್ನೇಹಿತರೆ, ಇನ್ನೂ ನಿಸರ್ಗ ಕ್ರಮದಲ್ಲಿ ಈಗಾಗಲೇ ಭಾಗವಾಗಿ ಇನ್ನೂ ಹೆಚ್ಚು ಅಂಶಗಳನ್ನ ನಾನು ಹೇಳ್ತಾ ಬಂದಿದ್ದೀನಿ. ಈಗ ಹೇಳಿರುವಂತ ಅಭ್ಯಂಗ ಸ್ನಾನ, ಉಪವಾಸ ಅಲ್ವಾ, ಸೊ ಇದೆಲ್ಲ ನೀವು ಪಾಲನೆ ಮಾಡಿ, ಅಗ್ನಿಹೋತ್ರ ಪಾಲನೆ ಮಾಡಿ, ಈ ಅಗ್ನಿಹೋತ್ರ ಬೂದಿವನ್ನು ಸೊ ಅದನ್ನು ಬಳಸ್ಕೊಳ್ಳಿ ಚೆನ್ನಾಗಿ. ಸೊ ಈ ತರ ಮಾಡ್ತಾ ಹೋಗಿ. ಸೊ ಹೆಚ್ಚು ಈ ನಿಸರ್ಗ ಕ್ರಮದಲ್ಲಿ ಅಂದ್ರೆ ಈಗಾಗಲೇ ನಾವು ತಿಳ್ಕೊಂಡಂತ ಎಲ್ಲಾ ನಿಸರ್ಗ ಕ್ರಮಗಳು ನಾವು ಪಾಲನೆ ಮಾಡ್ತಾ ಹೋಗೋಣ. ಅವಾಗ ಖಂಡಿತವಾಗಿ ಇನ್ನು ಅದ್ರ ಜೊತೆಗೆ ಧ್ಯಾನ ಅನ್ನೋದು ಯಾವಾಗ್ಲೂ ಇರುತ್ತೆ. ಧ್ಯಾನ ಸರ್ವರೋಗ ನಿವಾರಣೆ ಅಂತ ನಿಮ್ಗೆ ಗೊತ್ತು ಅಲ್ವಾ. ಅಂದ್ರೆ ಹೆಚ್ಚು ಈ ಗುಣಸಿದ್ಧರಂತ ಈ ಕೆಂಪು ರಕ್ತ ಕಣಗಳನ್ನು ನಿಯಂತ್ರಣ ಮಾಡ್ತದೆ, ಅದನ್ನೆಲ್ಲ ತೊಲಗಿಸ್ತದೆ ಯಾವುದು ಧ್ಯಾನ. ಯಾಕಂದ್ರೆ ವಿಶ್ವಶಕ್ತಿ ಬರುತ್ತೆ ಹೊರಗಡೆ, ಆ ವಿಶ್ವಶಕ್ತಿಯಿಂದ ನಾವು ಖಂಡಿತವಾಗಿ ಗುಣ ಮಾಡ್ಕೋಬಹುದು ಸ್ನೇಹಿತರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ಧ್ಯಾನ ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಲ್ಲ. ಆದ್ರೆ ಆ ಜೊತೆಗೆ ಇನ್ನೊಂದು ಸ್ನೇಹಿತರೆ, ಎಲ್ಲಾ ನಿಸರ್ಗ ಕ್ರಮ, ಈ ನಾವು ಹೇಳುವಂತ ಈ ಶಿಫಾರಸುಗಳು ಮತ್ತೆ ಈ ಕಷಾಯ, ಸಿರಿಧಾನ್ಯ ಎಲ್ಲಾ ನೀವು ಬಳಸ್ಕೊತು ಈ ಧ್ಯಾನ ಹೆಚ್ಚಾಗಿ ಮಾಡ್ತಾ ಹೋಗ್ಬೇಕು. ಯಾರೇ ಈ ಕ್ಯಾನ್ಸರ್ ತೀವ್ರತೆ ಹೆಚ್ಚಿದೆ ಅಂತ ಇಟ್ಕೊಳ್ಳಿ, ಅವ್ರೇನ್ ಮಾಡ್ಬೇಕು, 1 ಗಂಟೆ ಸಾಕಾಗಲ್ಲ, ಅವ್ರಿಗೆ 3 ಗಂಟೆ ಬೇಕಾಗುತ್ತೆ ಸ್ನೇಹಿತರೆ. ಕೂತ್ಕೊಂಡೋಗ್ ಸಾಧ್ಯ ಇಲ್ಲ ಅಂದ್ರೆ ಮಲ್ಕೊಂಡೇ ಅವರು ಧ್ಯಾನ ಮಾಡ್ಲಿ, ಪರವಾಗಿಲ್ಲ. ಆಮೇಲೆ ಜೊತೆಗೆ ಈ ಮುದ್ರಗಳು, ಈ ಆಕುಪ್ರೆಷರ್ ಮುಂದಿನ ದಿವಸದಲ್ಲಿ ಹೇಳ್ತೀವಿ, ಅದನ್ನು ಪಾಲನೆ ಮಾಡ್ಕೊಂಡು ಪ್ರಯತ್ನ ಮಾಡಿ. ಖಂಡಿತವಾಗಿ ಬೇಗವಂತವಾಗಿ ನೀವು ಯಾರೇ ವ್ಯಕ್ತಿಗಳು ಕ್ಯಾನ್ಸರ್ ಇಂದ ಆಚೆ ಕಡೆ ಬರುವಂತ ಸೊ ಅದ್ಭುತವಾದ ಅವಕಾಶ ಇದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನಾವು ಸಮಗ್ರ ಜೀವನ ಶೈಲಿ ಭಾಗವಾಗಿ ಇವತ್ತು ತಿಳ್ಕೊಂಡಿದ್ದ ಸ್ನೇಹಿತರೆ. ಸೊ ನಾಳೆಯಿಂದ ಮತ್ತೆ ಇನ್ನೂ ಹೆಚ್ಚು ಮಾಹಿತಿ ನಾವು ಹಂಚ್ಕೊಂತ ಹೋಗೋಣ ಸ್ನೇಹಿತರೆ.